ಫಟಾಫಟ್ 50ಗೆ ಸ್ವಾಗತ. ನಾನು ಶಮಂತರಸ್. ನಾನು ಮಧುಶ್ರೀ. ಈ ಹೊತ್ತಿನ ಪ್ರಮುಖ 50 ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ಬೆಂಗಳೂರಿನ ಬನಶಂಕರಿ 6ನೇ ಹಂತದ 1ನೇ ಬ್ಲಾಕ್ನಲ್ಲಿ ಚಿರತೆಗಳು ಪ್ರತ್ಯಕ್ಷವಾಗಿವೆ. ಸಿಸಿಟಿವಿ ಮೊಬೈಲ್ಗಳಲ್ಲಿ ಚಿರತೆಗಳ ದೃಶ್ಯ ಸೆರೆಯಾಗಿವೆ. ಇದರಿಂದಾಗಿ ಜನರು ಮನೆಯಿಂದ ಹೊರಬರಲು ಭಯಪಡುತ್ತಿದ್ದಾರೆ. ತುರಹಳ್ಳಿ ಫಾರೆಸ್ಟ್ ಸಮೀಪವೇ ಬನಶಂಕರಿ ಲೇಔಟ್ ಇರುವುದರಿಂದ ಚಿರತೆಗಳು ಪ್ರತ್ಯಕ್ಷವಾಗುತ್ತಿವೆ. ಚಿರತೆ ಭಯಕ್ಕೆ ಬನಶಂಕರಿ 6ನೇ ಹಂತದ 1ನೇ ಬ್ಲಾಕಿಗೆ ಆಟೋ ಕ್ಯಾಬ್ಗಳು ಬರ್ತಾ ಇಲ್ಲ. ಡೆಲಿವರಿ ಕೊಡೋದಕ್ಕೆ ಡೆಲಿವರಿ ಬಾಯ್ ಸಹ ಹಿಂದೆಟ್ಟು ಹಾಕ್ತಾ ಇದ್ದಾರೆ. ನೀರಿನ ಟ್ಯಾಂಕರ್ ಬಾರದೆ ಕುಡಿಯೋದಕ್ಕೆ ನೀರಿಲ್ಲದ ಸ್ಥಿತಿ ಇದೆ. ಮಕ್ಕಳನ್ನ ಶಾಲೆಗೆ ಕಳಿಸೋದಕ್ಕೂ ಪೋಷಕರು ಭಯ ಪಡ್ತಾ ಇದ್ದಾರೆ. ಜೀವ ಕೈಯಲ್ಲಿ ಹಿಡಿದು ಜೀವನ ನಡೆಸುವಂತಾಗಿದೆ. ಚಿರತೆಗಳು ಪ್ರತ್ಯಕ್ಷವಾಗಿರುವುದರಿಂದ ಬನಶಂಕರಿ 6ನೇ ಹಂತದಲ್ಲಿ 30 ಬೀದಿ ನಾಯಿಗಳ ಪೈಕಿ ಒಂದೊಂದಾಗಿ ಕಣ್ಮರೆಯಾಗುತ್ತಿವೆ. 3 ತಿಂಗಳಲ್ಲಿ 10ಕ್ಕೂ ಹೆಚ್ಚು ನಾಯಿ, ಮೇಕೆ, ಕುರಿ, ಕರುಗಳನ್ನು ಸಹ ಚಿರತೆ ಹೊತ್ತೊಯ್ದಿದೆ. ಈ ಏರಿಯಾದಲ್ಲಿ ಬೆಳಗಿನ ಜಾವ ಮತ್ತು ಸಂಜೆ ಹೊತ್ತು ಜನರ ಓಡಾಟವೇ ಇರುವುದಿಲ್ಲ. ಶಾಲೆಗಾಗಿ ನಾನು 110 ಎಕರೆ ಭೂಮಿ ಕೊಟ್ಟಿದ್ದೀನಿ. ಮಂಜುನಾಥ್ ಅಥವಾ ಕುಮಾರಸ್ವಾಮಿ ಒಂದೇ ಒಂದು ಸೈಟ್ ಕೊಟ್ಟಿದ್ದಾರಾ? ಬೇರೆಯವರಿಗೆ ಮತ ಒತ್ತಿದವರು ಯೋಚಿಸಬೇಕು ಅಂತ ರಾಮನಗರದಲ್ಲಿ ಡಿಸಿಎಂ ಡಿಕೆ ಹೇಳಿದ್ದಾರೆ. 25,000ದಿಂದ ಗೆಲ್ಲಿಸಿ ಚನ್ನಪಟ್ಟಣದಲ್ಲಿ ಜನ ನಮ್ಮ ಗೌರವ ಉಳಿಸಿದ್ರು ಅಂತ ಡಿಕೆ ಹೇಳಿದ್ದಾರೆ. ಕೆಲವೇ ದಿನದಲ್ಲಿ ಬ್ರೋಕರ್ಸ್ ನಿಮ್ಮ ಮನೆಗೆ ಬರ್ತಾರೆ. ಮತ್ತೆ ನಿಮಗೆ ಹೇಳ್ತಿದ್ದೇನೆ, ನಿಮ್ಮ ಆಸ್ತಿಯನ್ನ ಮಾರ್ಕೊಳ್ಬೇಡಿ. ನಿಮ್ಮ ಆಸ್ತಿಗೆ ಬಹಳ ಮೌಲ್ಯ ಬರಲಿದೆ. ಯಾವುದೇ ಕಾರಣಕ್ಕೂ ನಿಮ್ಮ ಆಸ್ತಿಯನ್ನ ಮಾರ್ಕೊಳ್ಬೇಡಿ, ಉಳಿಸ್ಕೊಳ್ಳಿ ಅಂತ ರಾಮನಗರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಜಾತಿ ಜನಗಣತಿ ಜಾರಿ ವಿಚಾರದಲ್ಲಿ ಪರ ವಿರೋಧ ವಿವಾದಕ್ಕೆ ಸಂಬಂಧಪಟ್ಟಂತೆ ವಿಜಯನಗರದಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ಜಾತಿ ಜನಗಣತಿ ಜಾರಿ ಮಾಡುವ ವೇಳೆ ಪರ ಮತ್ತು ವಿರೋಧ ಇದ್ದೇ ಇರ್ತಾರೆ. ಆದರೆ ಹಣ ಖರ್ಚು ಮಾಡಿ ಜಾತಿ ಜನಗಣತಿ ಮಾಡಿಸಲಾಗಿದೆ ಅಂತ ಸಿಎಂ ಹೇಳಿದ್ದಾರೆ. ಕಾಂಗ್ರೆಸ್ ಒಡೆದ ಮನೆಯಾಗಿದೆ, ಬೀದಿಗೆ ಬಂದಿದೆ. ಎಣ್ಣೆ ನಂದು, ಊಟ ನಿಂದು ಅಂತ ನಡೀತಾ ಇದೆ. 2.5 ವರ್ಷ ಡಿಕೆ ಸಿಎಂ ಅಂತ ಜಗಜ್ಜಾಹೀರಾಗಿದೆ. ಒತ್ ಕಿತ್ಕೊಳ್ತೇನೆ ಅಂತ ಡಿಕೆ ಹೇಳಿದ್ದಾರೆ. ಅದಕ್ಕಾಗಿಯೇ ಸಿಎಂ ಪಟಾಲಂ ಈಗ ಎದ್ದು ಕೂತಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಾಲೆಳೆದಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಶತ್ರು ಸಂಹಾರ ಪ್ರತ್ಯಾಂಗೀರ ಹೋಮದ ಬಗ್ಗೆ ಮಾಜಿ ಸಚಿವ ಕೆಸಿ ಈಶ್ವರಪ್ಪ ವ್ಯಂಗ್ಯವಾಡಿದ್ದಾರೆ. ಶತ್ರು ಸಂಹಾರ ಅಂದ ತಕ್ಷಣ ವ್ಯಕ್ತಿ ಅಂತ ಯೋಚನೆ ಮಾಡಬೇಡಿ. ಉದಾಹರಣೆಗೆ ಐಟಿ, ಸಿಬಿಐ, ಇಡಿ ಇದೆ. ಅವುಗಳು ಕೂಡ ಕೆಲವರಿಗೆ ಶತ್ರು ಅಲ್ಲ, ಭೂತ ಕಂಡಂತೆ ಕಾಣ್ತಾ ಇರ್ತವೆ ಅಂತ ಹೇಳಿದ್ದಾರೆ. ಸಿಎಂ ಕುರ್ಚಿ ಖಾಲಿ ಇಲ್ಲ. ಸಿದ್ದರಾಮಯ್ಯ ಸಿಎಂ ಆಗಿ ಕೆಲಸ ಮಾಡ್ತಿದ್ದಾರೆ. ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಸಿಎಂ ಕುರ್ಚಿ ಮುಂದುವರಿಯುತ್ತೆ. ಕುರ್ಚಿಯ ಬಗ್ಗೆ ಅನವಶ್ಯಕ ಚರ್ಚೆ ಆಗ್ತಾ ಇದೆ ಅಷ್ಟೇ ಅಂತ ಮೈಸೂರಿನಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿದ್ದಾರೆ. ಇಡೀ ಕಾಂಗ್ರೆಸ್ಗೆ ಹೈಕಮಾಂಡ್ ಬೆಂಬಲ ಇದೆ. ಅದು ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರ ಪರ ಇದೆ. ಡಿಕೆ ಶಿವಕುಮಾರ್ ಹೇಳಿರೋದು ಸರಿ, ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಮೈಸೂರಿನಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿದ್ದಾರೆ. ನನಗೆ ಸಿಎಂ ಆಗಬೇಕು ಎಂಬ ಆಸೆ ಇದೆ, ಆದರೆ ಈಗ ಸಿಎಂ ರೇಸ್ ಇಲ್ಲ ಅಂತ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗಬೇಕಿತ್ತು ಅಂತ ಹೇಳಿಕೆ ನೀಡಿದ ಶಾಸಕ ಶಿವಗಂಗಾ ಬಸವರಾಜ್ಗೆ ಸಚಿವ ಭೈರತಿ ಸುರೇಶ್ ತಿರುಗೇಟು ಕೊಟ್ಟಿದ್ದಾರೆ. ರಾಯಚೂರಿನಲ್ಲಿ ಮಾತನಾಡಿದ ಅವರು, ಬಸವರಾಜ್ ಒಬ್ಬರೇ ಸಿಎಂ ಮಾಡ್ಲಿ, ಯಾರು ಬೇಡ ಅಂದವರು, ಹೈಕಮಾಂಡ್ ಹೇಳಿದಂತೆ ನಡೆಯುತ್ತೆ ಅಂದರು. ಸಿಎಂ ಬದಲಾವಣೆ ಅವಕಾಶ ಇಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಆಗಿದ್ದಾರೆ, ಮುಂದೆ ಏನು ಅವರೇ ಇರ್ತಾರೆ. ಡಿನ್ನರ್ ಪಾರ್ಟಿ ತಡೆದಿಲ್ಲ, ಮುಂದೆ ಎಲ್ಲರೂ ಸೇರಿ ಹೈಕಮಾಂಡ್ ಜೊತೆ ಡಿನ್ನರ್ ಪಾರ್ಟಿ ಮಾಡ್ತೀವಿ ಅಂತ ರಾಯಚೂರಿನಲ್ಲಿ ಸಚಿವ ಭೈರತಿ ಸುರೇಶ್ ಹೇಳಿದ್ದಾರೆ. ಡಿಕೆಶಿ ಅವರೇ ಈ ಸರ್ಕಾರ ತರಲು ಕಾರಣ. ಅವರಿಗೆ ಮೆರಿಟ್ ಇದೆ, ಅವರಿಗೆ ಅರ್ಹತೆ ಇದೆ. ಡಿಕೆ ಅವರೇ ಮುಖ್ಯಮಂತ್ರಿ ಆಗಬೇಕು. ಹೈಕಮಾಂಡ್ ಯಾರ ಪರ ವಹಿಸಿದೆ ನೋಡಬೇಕು ಅಂತ ಬೆಂಗಳೂರಿನಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆಂಚಪ್ಪಗೌಡ ಹೇಳಿದ್ದಾರೆ. ಡಿಕೆಗಾಗಿ ಸಮುದಾಯ ಹೋರಾಡಲಿದೆ ಅಂತಂದ್ರು. ಸ್ವಲ್ಪ ಮಟ್ಟಿಗೆ ಸಂಪುಟ ವಿಸ್ತರಣೆ ಆಗಬಹುದು, ಆದರೂ ಅಂತಿಮವಾಗಿ ಸಿಎಂ ಹೈಕಮಾಂಡ್ಗೆ ಬಿಟ್ಟದ್ದು. ಅವರು ಸಂದರ್ಭ ಸಕಾಲ ನೋಡಿ ನಿರ್ಣಯಿಸುತ್ತಾರೆ. ಜನವರಿ 21ರವರೆಗೆ ಸಚಿವ ಸಂಪುಟ ವಿಸ್ತರಣೆ ಆಗಲ್ಲ, ಹಿರಿಯರಿಗೆ ಕೂಗು ಕೊಡುವ ವಿಚಾರ ಗೊತ್ತಿಲ್ಲ ಅಂತ ಗದಗದಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನೋದೆಲ್ಲ ಸುಳ್ಳು. ಇದೆಲ್ಲ ಸಿಎಂ ಜವಾಬ್ದಾರಿ, ಸಿಎಂ ಅವರನ್ನೇ ಕೇಳಿ ಅಂತ ರಾಮನಗರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಗದಗನಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಸಂಪುಟ ವಿಸ್ತರಣೆಯ ಬಗ್ಗೆ ಸುಳಿವು ಕೊಟ್ಟಿದ್ರು. ವಿಜಯನಗರ ಡಿಸಿಗೆ ಸಿಎಂ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸ್ವಾಮೀಜಿ ಪಕ್ಕ ಕುಳಿತುಕೊಂಡಿದ್ದೀಯಾ, ಯಾರಯ್ಯ ನೀನು, ಬೇರೆಡೆ ಹೋಗಿ ಕೂತ್ಕೋ ಅಂತ ಗದರಿದ್ದಾರೆ. ತಕ್ಷಣವೇ ಡಿಸಿ ವೇದಿಕೆ ಹಿಂದೆ ಕುರ್ಚಿಯಲ್ಲಿ ಕುಳಿತಿದ್ದಾರೆ. ಹಗರಿಬೊಮ್ಮನಹಳ್ಳಿಯಲ್ಲಿ ನಡೆದ ಸರ್ವಧರ್ಮ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಈ ಘಟನೆ ನಡೆದಿದೆ. ಕಾಂಗ್ರೆಸ್ನಲ್ಲಿ ರಾಜಕೀಯ ಚಟುವಟಿಕೆ ಗರಿಗೆದರಿರುವ ನಡುವೆ ನಾಳೆ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಇಂದು ಬೆಂಗಳೂರಿಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಮಿಸಲಿದ್ದಾರೆ. ನಾಳೆ ಇಡೀ ದಿನ ಕಾಂಗ್ರೆಸ್ ನಾಯಕರ ಜೊತೆ ಸರಣಿ ಸಭೆ ಮಾಡಲಿದ್ದಾರೆ. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ವಿಚಾರಕ್ಕೆ ಬೆಳಗಾವಿಯಲ್ಲಿ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ಸಿದ್ದರಾಮಯ್ಯ ಸಚಿವ ಸತೀಶ್ ಜಾರಕಿಹೊಳಿ ಮನೆಗೆ ಹೋಗಿದ್ದಾರೆ. ನನ್ನ ನಿವಾಸಕ್ಕೂ 2 ಬಾರಿ ಕರೆದಿದ್ದೇನೆ, ಆಗಲೂ ಸಿಎಂ ಬಂದಿದ್ದಾರೆ, ಇದರಲ್ಲಿ ತಪ್ಪೇನಿದೆ ಅಂತ ಪ್ರಶ್ನಿಸಿದ್ದಾರೆ.
ಪರಿಷತ್ ಬಿಜೆಪಿ ಸದಸ್ಯ ಸಿಟಿ ರವಿಗೆ ಬೆದರಿಕೆ ಪತ್ರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಜನವರಿ 9ರಂದು ಚಿಕ್ಕಮಗಳೂರಿನ ಬಸವನಹಳ್ಳಿ ರಸ್ತೆಯಲ್ಲಿರುವ ಸಿಟಿ ರವಿ ಮನೆಗೆ ಅನಾಮಧೇಯ ಬೆದರಿಕೆ ಪತ್ರ ಬಂದಿತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಳಿ ಕ್ಷಮೆ ಕೇಳುವಂತೆ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಡಿಕೆ ಕೊಳಕು ಬುದ್ಧಿ ನೋಡಿದ್ರೆ ಅವರು ಎಂದೂ ಸಿಎಂ ಆಗಲ್ಲ ಅಂತ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಭವಿಷ್ಯ ನುಡಿದಿದ್ದಾರೆ. ಡಿಕೆ ಶತ್ರುಗಳು ಸಿದ್ದರಾಮಯ್ಯ, ಸತೀಶ್, ಕೆಎನ್ ರಾಜಣ್ಣ ಇವರು ನಾಶ ಆಗ್ಲಿ ಅಂತಾನೆ ಡಿಸಿಎಂ ಡಿಕೆ ಹೋಮ ಮಾಡಿಸಿದ್ದಾರೆ. ಎಲ್ಲಾ ದೇವಸ್ಥಾನಗಳಿಗೂ ತಿರುಗಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಯತ್ನಾಳ್. ಕೋಲಾರ ತಾಲೂಕಿನ ಬುಸನಹಳ್ಳಿ ಗ್ರಾಮದ ಸಮೀಪ ಚಿರತೆ ಪ್ರತ್ಯಕ್ಷವಾಗಿದೆ. ಚಿರತೆ ರಸ್ತೆ ದಾಟ್ತಾ ಇರುವ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಚಿರತೆ ಕಂಡು ಸುತ್ತಮುತ್ತಲಿನ ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ. ಕಳೆದ ವಾರ ಅಂತರಗಂಗೆ ಬೆಟ್ಟದಲ್ಲಿ ಚಿರತೆ ಕಾಣಿಸಿಕೊಂಡಿತ್ತು. ಅಸ್ಸಾಂನ ದಿಮಾ ಹಸಾವೋ ಜಿಲ್ಲೆಯಲ್ಲಿ ಕಲ್ಲಿದ್ದಲು ಗಣಿಯಲ್ಲಿ ಸಿಲುಕಿರುವ ಕಾರ್ಮಿಕರ ರಕ್ಷಣೆಗಾಗಿ ನಡೀತಾ ಇರುವ ಕಾರ್ಯಾಚರಣೆ 7ನೇ ದಿನಕ್ಕೆ ಕಾಲಿಟ್ಟಿದೆ. ಒಟ್ಟು 9 ಗಣಿ ಕಾರ್ಮಿಕರಲ್ಲಿ 4 ಶವಗಳನ್ನು ಈಗಾಗಲೇ ಹೊರತೆಗೆಯಲಾಗಿದೆ. ಇನ್ನೂ 5 ಮಂದಿ ಕಾರ್ಮಿಕರು ಗಣಿಯಲ್ಲಿ ಸಿಲುಕಿಕೊಂಡಿದ್ದಾರೆ. ಉತ್ತರ ಭಾರತದಲ್ಲಿ ಚಳಿ ಮುಂದುವರೆದಿದ್ದು ಕಳೆದ ಕೆಲವು ದಿನಗಳಿಂದ ತಾಪಮಾನ ನಿರಂತರವಾಗಿ ಕುಸಿತಾ ಇದೆ. ಈ ನಡುವೆ ಚಂಡೀಗಢದಲ್ಲಿ ಬೆಳಗ್ಗೆಯಿಂದ ಧಾರಾಕಾರ ಮಳೆಯಾಗ್ತಾ ಇದೆ. ದೆಹಲಿ, ಎನ್ಸಿಆರ್ ಸೇರಿದಂತೆ ಇತರ ಹಲವು ನಗರದಲ್ಲಿ ಲಘು ಮಳೆಯ ನಂತರ ಚಳಿಯ ತೀವ್ರತೆ ಮತ್ತಷ್ಟು ಹೆಚ್ಚಾಗಿದೆ. ಪ್ರಯಾಗ್ರಾಜ್ನಲ್ಲಿ ದೇಶದ ಅತಿದೊಡ್ಡ ಆಧ್ಯಾತ್ಮಿಕ ಹಬ್ಬವಾಗಿರುವ ಮಹಾಕುಂಭಮೇಳ ನಾಳೆಯಿಂದ 45 ದಿನಗಳ ಕಾಲ ನಡೆಯಲಿದೆ. ಫೆಬ್ರವರಿ 26ರವರೆಗೂ ಪ್ರಪಂಚದ ಮೂಲೆ ಮೂಲೆಯಿಂದ ಭಕ್ತರು ಆಗಮಿಸಲಿದ್ದಾರೆ. ಸಾಧು ಸಂತರು, ಸ್ವಾಮೀಜಿಗಳು, ನಾಗಾ ಸಾಧುಗಳು, ಅಘೋರಿಗಳು ಸೇರಿ ಲಕ್ಷಾಂತರ ಜನರು ಮಹಾಕುಂಭಮೇಳಕ್ಕೆ ಸಾಕ್ಷಿಯಾಗಲಿದ್ದಾರೆ.